ಈ ಪಂಚಭೂತ ಇದೆಯಲ್ಲ, ಈ ಪಂಚಭೂತದ ಶುದ್ಧಿ ತುಂಬ ಮುಖ್ಯ. ಜಗತ್ತಾಗಿರೋದು ಪಂಚಭೂತದಿಂದ: ಭೂಮಿ, ನೀರು, ಬೆಂಕಿ, ವಾಯು, ಆಕಾಶ. ಈ ದೇಹ ಆಗಿರೋದು ಆ ಪಂಚಭೂತದಿಂದ. ನೀವು ತಿರುವಣ್ಣಾಮಲೆಗೆ ಹೋದರೆ ಅಲ್ಲಿ ಅಗ್ನಿಲಿಂಗ ಅಂತ. ನಾನು ಹೋಗ್ತಿರ್ತೀನಿ. ಒಂದ್ಸರಿ ನಮ್ಮ ವಿದ್ಯಾರ್ಥಿಗಳೆಲ್ಲ ನಾ ಹತ್ರ ಹೋಗ್ಬೇಕು, ನೋಡ್ಬೇಕು ಆಚಾರ್ಯ ಅಂತ. ಆಯಿತು ಬನ್ನಿ ಅಂತ ಕರ್ಕೊಂಡೋದೆ. ಅವರು ಪುರೋಹಿತರು ಬನ್ನಿ ಅಂತ ನಿಲ್ಲಿಸಿದ್ರು. ನೀವು ಎಷ್ಟು ಹೊತ್ತು ಬೇಕಾದ್ರೆ ನಿಂತ್ಕೊಳ್ಳಿ ಅಂತ ಹೇಳಿದರು. ಜನ ಇರಲಿಲ್ಲ. ಇವರು ಹುಮ್ಮಸ್ಸಲ್ಲಿ ಬಂದವರು 10 ಗಂಟೆ ಕೂತ್ಕೊಳ್ತೀನಿ, 2 ಗಂಟೆ ಕೂತ್ಕೊಳ್ತೀನಿ, ಹಾಗಲ್ಲ ಹುಮ್ಮಸ್ಸು, ದೇವ್ರ ಹತ್ರ ಇರಬೇಕು ಅಂತ. 10 ಸೆಕೆಂಡ್ ಮೇಲೆ ನಿಲ್ಲಕ್ಕಾಗ್ತಿಲ್ಲ, ಬೆವರು ಇಳಿತದೆ. ಅಂದರೆ ಅಷ್ಟು ಬಿಸಿ 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 ನಮ್ಗೆ ಗೊತ್ತಾಗುತ್ತೆ. ಬೇಕಾದ್ರೆ ನೋಡಿ, ತಿರುವಣ್ಣಾಮಲೆ ಪೂಜೆ ಮಾಡ್ತಿರ್ತಾರಲ್ಲ, ಫುಲ್ಲು ನೀರು ಇಳಿತಾ ಇರುತ್ತೆ. ಎಂಥ ಚಳಿ ಹೊರಗಡೆ ಇರಲಿ, ಅಗ್ನಿ ಪವರ್ ನಮಗೆ ಫೀಲ್ ಆಗುತ್ತೆ. ಅದು ಅಗ್ನಿಲಿಂಗ ಅಂತ. ಜಂಬುಕೇಶ್ವರ ದೇವಸ್ಥಾನ ಶ್ರೀರಂಗಂ ಇದೆಯಲ್ಲ, ಅದ್ರ ಪಕ್ಕ ಬರ್ತದೆ. ಅಲ್ಲಿ ಜಲತತ್ವಕ್ಕೆ ಸಂಬಂಧಪಟ್ಟ ಲಿಂಗ ಇದೆ. ಕಾಂಚೀಪುರಂ ಅಲ್ಲಿ ಪೃಥ್ವಿಲಿಂಗ ಇದೆ. ಚಿದಂಬರಂ ಅಲ್ಲಿ ಆಕಾಶಲಿಂಗ. ಕಾಲಹಸ್ತಿ ತಿರುಪತಿಗೆ ಹೋದಾಗೆಲ್ಲ ಹೋಗ್ತಿರಲ್ಲ, ಅದು ವಾಯುಲಿಂಗ. ಅಂದರೆ ಸ್ಪೆಸಿಫಿಕ್ ಆಗಿ ಆ ಭೂತಗಳ ಸಿದ್ಧಿ ಮಾಡ್ಕೊಳ್ಳಿಕ್ಕೆ, ಶುದ್ಧಿ ಮಾಡ್ಕೊಳ್ಳಿಕ್ಕೆ ಆ ಜಾಗಕ್ಕೆ ಹೋಗಿ ಅನುಷ್ಠಾನ ಮಾಡಿದರೆ ಪಂಚಾಕ್ಷರಿ ಬೇಗ ಸಿದ್ಧಿ ಆಗ್ತದೆ. ಅಲ್ಲಿ ಹೋಗಿ ಮಾಡಬಾರ್ದೆಲ್ಲ ಮಾಡಿಬರ್ತೀವಿ ನಾವು. ಸೊ ಇನ್ನಷ್ಟು ಪಾಪ ಆಗ್ತದೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ. ಬೇರೆ ಕಡೆ ಎಲ್ಲ ಕಡೆ ಮಾಡಿದ ಪಾಪ ಪುಣ್ಯಕ್ಷೇತ್ರದಲ್ಲಿ ಕ್ಷಣ ಮಾತ್ರದಲ್ಲಿ ಕಡಿಮೆ ಆಗ್ತದೆ ಅಂತೆ. ಆದರೆ ಪುಣ್ಯಕ್ಷೇತ್ರೇ ಕೃತಂ ಪಾಪಂ, ಪುಣ್ಯಕ್ಷೇತ್ರದಲ್ಲೇ ಹೋಗಿ ನೀನು ಮಾಡಬಾರದನ್ನು ಮಾಡಿದರೆ ವಜ್ರದ ಲೇಪ ಮಾಡಿದರೆ ಎಷ್ಟು ವರ್ಷ ಉಳಿತದಲ್ಲ, ಅದನ್ನು ಅಳಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತ.